ಇಟ್ಕೊಂಡು ಮಾಡಬೇಕು ಅಂತ ಅವರೊಂದು ಇನ್ವೈಟ್ ಮಾಡಿದಾಗ ನನಗೆ ಸಾರ್ ಇಟ್ಕೊಂಡು ಈಗ ಎಲ್ಲರೂ ಅನ್ಕೋತಾರೆ ಏನ್ ಗುರು ಇವನ ಹೀರೋ ಏನ್ ಗುರು ಹಿಂಗವನೆ ಈ ತರದ ಒಂದು ಒಳಗಡೆ ಮೈಂಡ್ ವೈಡ್ ಓಡುತ್ತೆ ಎಲ್ಲಾರು ಗೊತ್ತಿದೆ. ಅದಕ್ಕೆ ಒಂದು ಮಾತಿದೆಯಲ್ಲ ಏನೋ ಡೋಂಟ್ ಜಡ್ಜ್ ಎ ಬುಕ್ ಬೈ ಇಟ್ಸ್ ಕವರ್ ಅಂತ. ಹಾಗೆ ಅವರು ಕೂದಲು ಬಿಟ್ಬಿಟ್ಟಿದ್ದಾರೆ, ಕಪ್ಪಗಿದ್ದಾರೆ, ಹಂಗಲ್ಲ. ಅದಕ್ಕೆ ಅವ್ರಿಗೆ ಸೂಟಬಲ್ ಆಗುವಂತಹ ಒಂದು ಪಾತ್ರವನ್ನ, ಒಂದು ಸುಪಾರಿ ಕಿಲ್ಲರ್ ಪಾತ್ರವನ್ನ ಸೃಷ್ಟಿ ಮಾಡಿ, ಯಾಕಂದ್ರೆ ಕಾಸ್ಟಿಂಗು ಚೆನ್ನಾಗಿದ್ದಾಗ ಸಿನಿಮಾ ಗೆಲ್ಲುತ್ತೆ ಅನ್ನೋದು ಒಂದು ದೊಡ್ಡ ದೊಡ್ಡ ನಿರ್ದೇಶಕರ ಅಭಿಪ್ರಾಯ. ಅದನ್ನೇ ನಾನು ಫಾಲೋ ಮಾಡ್ತಾ ಬುಲೆಟ್ ರಾಜ್ ಅವ್ರಿಗೆ ಯಾವ್ದು ಹೊಂದುತ್ತೋ ಬಾಡಿ ಲ್ಯಾಂಗ್ವೇಜ್ಗೆ ಅದನ್ನ ಮಾಡಿಸಿದೀವಿ. ಒಂದು ಸುಪಾರಿ ಕಿಲ್ಲರ್, ಒಂದು ಬ್ರೂಟಲ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು. ಸೊ ಆ ತರ ಪಾತ್ರ ಮಾಡಿದ್ದಾರೆ. ನೀವು ಆನ್ ಸ್ಕ್ರೀನ್ ಮೇಲೆ ನಾವು ಸಿನಿಮಾ ಶೋ ಅರೇಂಜ್ ಮಾಡ್ತೀವಿ, ನೀವೆಲ್ಲ ನೋಡ್ತೀರಿ. ಅವತ್ತು ನಾನು ಹೇಳ್ತಿರೋ ಮಾತು ಸುಳ್ಳಲ್ಲ ಅನ್ನೋದು ನಿಮಗೂ ಕೂಡ ಮನವರಿಕೆ ಆಗುತ್ತೆ. ಅದ್ರ ಜೊತೆಗೆ ಅವರು ಡ್ಯಾನ್ಸ್ ರೀಲ್ಸ್ ಗಳೆಲ್ಲ ತುಂಬಾ ಮಾಡ್ತಿದ್ರು. ಹಾಗಾಗಿ ಎರಡು ಸಾಂಗ್ ಇರ್ಬೇಕು ಅಂತ ಹೇಳಿ ಸಾಂಗ್ ಮಾಡಿದೀವಿ. 2 ಫೈಟ್ ಕೂಡ ಬಹಳ ಅದ್ಭುತವಾಗಿ ಮಾಡಿದ್ದಾರೆ. ಈ ತರದೊಂದು ಪಾತ್ರದಲ್ಲಿ ಅಷ್ಟು ಇನ್ವಾಲ್ವ್ ಆಗ್ತಾರೆ ಅಂತ ನಾನು ಮೊದಲಿಗೆ ಅವ್ರು ಭೇಟಿ ಮಾಡಿದಾಗ ಅನ್ಸಿರ್ಲಿಲ್ಲ. ಬಟ್ ಒಂದು ಮಗು ತರ ಒಂದು ಇನ್ನೋಸೆಂಟ್ ಕ್ಯಾರೆಕ್ಟರ್ ಇದೆ ಅವರಲ್ಲಿ, ಅದನ್ನ ಹೇಳ್ತಾ ಇರ್ತೀನಿ ನಾನು. ಅದೇ ತರ ಒಂದೊಂದ್ಸಲ ರಾಕ್ಷಸನ್ ತರನು ಆಡ್ತಾರೆ, ಅದು ಬೇರೆ ಪ್ರಶ್ನೆ ಅಲ್ವಾ ಸರ್? ಸೊ ಹಾಗಾಗಿ ಒಂದು ಡೈರೆಕ್ಟರ್ಗೆ ಏನ್ ಬೇಕೋ ಅದನ್ನ ಕೊಟ್ಟಿದ್ದಾರೆ. ಅದೊಂದು ನಿಸ್ಸಂಕೋಚವಾಗಿ ನಾನು ಹೇಳಬಲ್ಲೆ. ಎರಡನೇದು ಸತ್ಯಂ ಶಿವಂ, ನಾನು ಆಗ್ಲೇ ಹೇಳಿದಾಗ ಇದೆರಡು ಪಾತ್ರಗಳ ಹೆಸರಲ್ಲ. ಮನುಷ್ಯ ತನ್ನಲ್ಲಿರುವ ಎಲ್ಲ ದುಷ್ಟತನವನ್ನ ಹೊರಗಾಕಿ ಒಂದು ಪರಿಶುದ್ಧವಾಗಿ ಟ್ರಾವೆಲ್ ಮಾಡುವಾಗ ಒಂದು ಅನುಭವವನ್ನ ಪಡಿತಾನೆ. ಅದನ್ನ ಸತ್ಯಂ ಶಿವಂ ಅನ್ನೋ ಒಂದು ಅರ್ಥದಲ್ಲಿ ಹೇಳಕ್ ಹೊರಟಿದ್ದೀನಿ. ಒಂದು ಬ್ರೂಟಲ್ ಕಿಲ್ಲರ್ ಮತ್ತೆ ಒಬ್ಬ ಕ್ಯಾನ್ಸರ್ ಪೇಷಂಟ್. ನಾನೊಂದು ಕ್ಯಾನ್ಸರ್ ಪೇಷಂಟ್ ಆಗಿ ಪಾತ್ರ ಮಾಡಿದ್ದೀನಿ. 2 ಪಾತ್ರಗಳು ಸೇರಿದಾಗ ಇಲ್ಲಿ ಹಲವಾರು ಪಾತ್ರಗಳು ಬರ್ತವೆ. ಎಲ್ಲ ಪಾತ್ರಗಳು ಅದರದೇ ಆದ ಒಂದು ತೂಕವನ್ನ ಇಟ್ಕೊಂಡು ಕಥೆಯಲ್ಲಿ ತುಂಬಾ ಆಳಕ್ಕೆ ಇಳಿಯುವಂತಹ ಪಾತ್ರಗಳನ್ನ ಆನ್ ಸ್ಕ್ರೀನ್ ಅಲ್ಲಿ ಇವನ್ ಡಿಸೈನ್ ಅಲ್ಲಿ ನೋಡ್ಬೋದು. ಹಲವಾರು ಪಾತ್ರಗಳು ಬಂದು ಹೋಗ್ತವೆ. ತುಂಬಾ ಜನ ಆರ್ಟಿಸ್ಟ್ಗಳು ಇದ್ದಾರೆ ಅದರಲ್ಲಿ. ನಿಮ್ಗೆ ಕಾಣಿಸ್ತಾ ಇದ್ದಾರೆ ವೀಣಾ ಸುಂದರ್ ಇದ್ದಾರೆ, ಮೈಕೋ ನಾಗರಾಜು, ಬಾಲರಾಜ್ ವಾಡಿ, ಬಿಗ್ ಬಾಸ್ ತುಕಾಲಿ ಸಂತು, ಸಂಗೀತ, ಮುನಿ, ಅರವಿಂದ್ ರಾವ್, ಬಹಳಷ್ಟು ಜನ. ಇನ್ನೂ ದೊಡ್ಡ ತಂಡವೇ ಇದೆ. ನಮ್ಮ ಸಿನಿಮಾ ನಾನು ಹಾಗೆ ಹೇಳಿದಾಗ ವಿದ್ಯಾ ನಾಗೇಶ್ ಅವರು ಛಾಯಾಗ್ರಹಣ ಮಾಡಿದ್ದಾರೆ. ಥ್ರಿಲ್ಲರ್ ಮಂಜು ಅವರು 2 ಫೈಟ್ ಕಂಪೋಸ್ ಮಾಡಿಕೊಟ್ಟಿದ್ದಾರೆ. ಹಾಗೆ 5 ಸ್ಟಾರ್ ಗಣೇಶ್ ಅವರು ಕೊರಿಯೋಗ್ರಫಿ ಮಾಡಿದರೆ, ವಿ ಮನೋಹರ್ ಅವರು ಮ್ಯೂಸಿಕ್ ಮಾಡಿದ್ದಾರೆ. ಇದಿಷ್ಟು ನಮ್ಮ ತಂಡ. ಚಿತ್ರದ ಸಂಪೂರ್ಣ ಚಿತ್ರೀಕರಣವನ್ನ ನಾವು ಶ್ರೀರಂಗಪಟ್ಟಣ ಮತ್ತೆ ಮೈಸೂರು ಸುತ್ತಮುತ್ತನೇ ಮಾಡಿದ್ವಿ. ಒಂದೇ ಸ್ಕೆಡ್ಯೂಲ್ ಅಲ್ಲಿ ವಿತೌಟ್ ಬ್ರೇಕ್ ನಾವು ಸಿನಿಮಾನ ಮುಗಿಸಿದ್ವಿ. ಸಿನಿಮಾ ಸೆನ್ಸರ್ ಆಗಿ UA ಸರ್ಟಿಫಿಕೇಟ್ ತಗೊಂಡಿದೆ. ಕ್ಲೀನ್ UA ಸರ್ಟಿಫಿಕೇಟ್ ವಿತೌಟ್ ಎನಿ ಕಟ್ಸ್. ಈಗ 2ನೇ ತಾರೀಕು ಬಿಡುಗಡೆ ಆಗ್ತಾ ಇದೆ. ನೀವೆಲ್ಲರೂ ಸಿನಿಮಾ ನೋಡ್ಬೇಕು, ಹಾರೈಸ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ ಎಂದಿನಂತೆ. ಈಗ ಏನಾದ್ರು ಇದ್ರೆ ನೀವು ಕೇಳಿದ್ರೆ ಹೇಳ್ತೀನಿ. ಅದ ನಂತರ ನಮ್ಮ ಮಾತಾಡೋಣ. ಪ್ರೊಡ್ಯೂಸರ್ ಬುಲೆಟ್ ರಾಜ್ ಅವರು ಮಾತಾಡ್ತಾರೆ. ಈಗ ಇದು ಫಸ್ಟ್ ಭಿಕ್ಷುಕ ಅಂತ ಒಂದು ಸಿನಿಮಾ ಮಾಡಿದ್ವಿ. ಇದು 2ನೇ ಸಿನಿಮಾ ಸತ್ಯಂ ಶಿವಂ ಅಂತ. ನಮ್ಮ ಈತರಾಜ್ ಅವರು ಡೈರೆಕ್ಷನಲ್ಲಿ ಮೂಡಿ ಬಂದಿದೆ. ತುಂಬ ಅದ್ಭುತವಾಗಿ ಡೈರೆಕ್ಷನ್ ಮಾಡಿಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಬಂತು. ಒಳ್ಳೆ ಟೀಮ್ ವರ್ಕು. ಛಾಯಾಗ್ರಹಣ ನಮ್ಮ ವಿದ್ಯಾ ನಾಗೇಶ್ ಅವರು ತುಂಬ ಅದ್ಭುತವಾಗಿ ಮಾಡಿಕೊಟ್ಟಿದ್ದಾರೆ. ಆದರೆ ಶೂಟಿಂಗ್ ಪ್ಲೇಸಲ್ಲಿ ಸಣ್ಣ ಪುಟ್ಟ ಇದು, ಆದರೆ ಅದರಲ್ಲಿ ಎಲ್ಲರೂ ಹೊಂದ್ಕೊಂಡು ಮಾಡಿದ್ವಿ. ಇಲ್ಲಂದಿದ್ರೆ ತುಂಬ ಕಷ್ಟ ಆಗ್ಬಿಡ್ತಾಯಿತ್ತು. ನಾನು ಒಂದೊಂದು ಸಾರಿ ರೇಗ್ಲ್ ಆಗ್ಬಿಡ್ತಾಯಿದ್ದೆ. ಮತ್ತು ಸಂಜೆ ಹೊತ್ತಿಗೆಲ್ಲ ಕಾಂಪ್ರಮೈಸ್ ಆಗಿಬಿಡ್ತಾಯಿದ್ವಿ. ತುಂಬ ಅದ್ಭುತವಾಗಿ ಮಾಡಿದ್ರು ಇಬ್ಬರು. ಡೈರೆಕ್ಷನ್ ಆಗಲಿ ಛಾಯಾಗ್ರಹಣ ಆಗಲಿ ತುಂಬ ಚೆನ್ನಾಗಿ ಬಂದಿದೆ. ಸಿನಿಮಾನೂ ಚೆನ್ನಾಗಿ ಬಂದಿದೆ. ದಯವಿಟ್ಟು ಎಲ್ಲರೂ ಮಾಧ್ಯಮದವ್ರಿಗೆ ಒಂದೇ ರಿಕ್ವೆಸ್ಟ್ ಏನಂದರೆ ಸ್ವಲ್ಪ ಜನಗಳಿಗೆ ರೀಚ್ ಮಾಡಿಸಿ ನಮ್ಮಂಥ ಸಣ್ಣ ನಿರ್ಮಾಪಕರನ್ನು ಸ್ವಲ್ಪ ಮೇಲೆತ್ತಿ ಅಂತ ಕೇಳ್ಕೊತೀನಿ. ಏನ್ ಬಜೆಟ್ ಕೊಟ್ಟಿದ್ರು ಆ ಬಜೆಟ್ ಅಲ್ಲೇ ಅದ್ಭುತವಾಗಿ ಏನ್ ಮಾಡಕ್ ಸಾಧ್ಯನೋ ಅಷ್ಟೆಲ್ಲ ಪ್ರಯತ್ನ ಪಟ್ಟಿದೀವಿ. ಕಡೆಗೆ ನಮ್ಮೊಂದು ಆಸೆ ಇರುತ್ತೆ ಏನಂದ್ರೆ ಹೆಚ್ಚೆಚ್ಚು ಜನರಿಗೆ ತಲುಪಲಿ ಅಂತ. ಸೊ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಅಷ್ಟೇ ಸರ್. ನಾನಂತೇಳಿ ಸಿಕ್ಕಾಪಟ್ಟೆ ದುಡ್ಡು ಹಾಕಿ ಅಂತ ಹೇಳೋದಿಲ್ಲ. ನಿಮ್ಮ ಕೈಲಿ ಏನ್ ಶಕ್ತಿ ಇದೆಯೋ ಆ ಶಕ್ತಿ ಹಾಕಿ ಒಂದು ಪಬ್ಲಿಸಿಟಿ ಮಾಡಿ, ಒಳ್ಳೆ ಡಿಸ್ಟ್ರಿಬ್ಯೂಟರ್ ಮೂಲಕ ಒಂದಷ್ಟು ಥಿಯೇಟರ್ಗಳಲ್ಲಿ ಸಿನಿಮಾ ರಿಲೀಸ್ ಮಾಡ್ಕೊಡಿ. ಯಾತಕ್ಕೆ ಹೇಳ್ತೀನಿ ಅಂದ್ರೆ ನೀವೇ ನೋಡಿದ್ರಿ ಟ್ರೈಲರ್ ಅಲ್ಲಿ ಒಂದಷ್ಟು ವಿಷಯಗಳು ನಿಮ್ಗೆ ಗೊತ್ತಾಗ್ಬೋದು, ಗೊತ್ತಾಗದೇ ಇರ್ಬೋದು. ಸುಮ್ಮನೆ ತೇಲ್ಸುವಂತ ಒಂದು ಸಿನಿಮಾ ಮಾಡಿಲ್ಲ, ಏನೋ ಒಂದು ಸಿನಿಮಾ ಮಾಡ್ಬೇಕು ಅಂತ ಮಾಡಿಲ್ಲ. ಒಂದು ವಿಷಯ ಇದೆ, ಗಟ್ಟಿ ವಿಷಯ ಇದೆ. ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ಜೀವ ಮತ್ತೆ ಜೀವನದ ಮೌಲ್ಯವನ್ನ ಹೇಳುವ ಪ್ರಯತ್ನ ಮಾಡಿದೀವಿ. ಇಡೀ ಸಿನಿಮಾ ಬೇಕಾದ್ರೆ ಇದನ್ನ ರಕ್ತಮಯವಾಗಿ ಮಾಡ್ಬೋದಿತ್ತು, ರಕ್ತಪಾತನೇ ಆರಿಸ್ಬಿಡ್ಬೋದಿತ್ತು. ಬಟ್ ನಾನು ಸ್ವಲ್ಪ ನಿಷ್ಪಕ್ಷಪಾತಿಯಾಗಿ ಒಂದು ಬೇರೆ ರೀತಿಯಾಗಿ ಅಂದ್ರೆ ಬ್ಲಡ್ ಆನ್ ಸ್ಕ್ರೀನ್ ಜಾಸ್ತಿ ತೋರಿಸಬಾರ್ದು ಅನ್ನೋ ಒಂದು ಅಜೆಂಡಾ ಇಟ್ಕೊಂಡೇನೆ ಅದನ್ನ ಅಂಡರ್ ಪ್ಲೇ ಮಾಡಿರುವಂತಹ ಸಿನಿಮಾ. ವ್ಯಾಲ್ಯೂಸ್ ಇದೆ, ಆ ವ್ಯಾಲ್ಯೂ ಉಳಿಬೇಕು ಅಂತ ಅಂದ್ರೆ ಸಿನಿಮಾನು ಉಳಿಬೇಕು. ಅವಾಗಷ್ಟೇ ಆ ತರದ ಒಂದು ಆಲೋಚನೆಗಳು ಮತ್ತೆ ಮುಂದುವರ್ಲಿಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ನಾವು
ವ್ಯಾಲ್ಯೂ ಎಲ್ಲ ಹೇಳ್ಕೊಂಡು ಏನಾರು ಮಾಡೋದು, ನಾವು ಬೇರೆ ಥರ ಮಾಡ್ಕೊಂಬಿಡೋಣ ನಾವು ಅಂತ ಕಮರ್ಷಿಯಲ್ ಆಗ್ಬಿಡ್ತೀವಿ. ಅದಕ್ಕೊಂಚೂರು ನಿಮ್ಮ ಸಪೋರ್ಟ್ ಇರಲಿ. ಹಾಗಾಗಿ ಪ್ರೊಡ್ಯೂಸರ್ಗೆ ನಾವು ನಿಮ್ಮ ಮುಂದೆನೇ ಬೇಡ್ಕೊಳ್ತಾ ಇದ್ದೀವಿ. ವೇದಿಕೆಯಲ್ಲಿ ಬೇರೆಯವ್ರು ಮಾತಾಡೋಕೆ ಮುಂಚೆ ನಮ್ಮ ಸಿನಿಮಾದಲ್ಲಿ 4 ಜನ ಹುಡುಗರು ಒಂದು ಅದ್ಭುತವಾದ ಪಾತ್ರ ಮಾಡಿದ್ದಾರೆ. ಅವ್ರಿಗೆ ಇದುವರೆಗೂ ನಾನು ವೇದಿಕೆ ಕರೆದಿಲ್ಲ, ಅವ್ರ ವೇದಿಕೆ ಕರೆಸಿ ನಾನು ಪರಿಚಯ ಮಾಡ್ತೀನಿ. ಸಂತೋಷ್, ಚೇತನ್, ಇತಿಹಾಸ್, ಅಭಿಷೇಕ್, ವಿಜಯ್. ಕಾರ್ತಿಕ್ ನೀರು ಬಮ್ಮ ಬರೋ, ಮಂಜು ಮಾಸ್ಟರ್ ಕರೆಸ್ತೀನಿ ಆಮೇಲೆ. ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಕರೆಕ್ಟ್ ಆಗಿಲ್ಲ, ಸುಳ್ಳು ಹೇಳ್ಬೇಡ, ಸಮಾಧಾನವಾಗಿ ಹೇಳ್ಕೊಟ್ಟಿಲ್ಲ. ನಾವೇನೇ ತಪ್ಪು ಮಾಡಿದ್ರು ಕ್ಷಮಿಸಿ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸರ್. ಹಾಗೆ ಪ್ರೊಡ್ಯೂಸರ್ ಸರ್ಗೂ ಥ್ಯಾಂಕ್ ಯು ಸರ್. ಬನ್ನಿ ಬನ್ನಿ ಹೊರಗಡೆ ಬನ್ನಿ. ಥ್ಯಾಂಕ್ಸ್ ಬಿಟ್ಟು ಮಿಕ್ಕಿದೆಲ್ಲ ಮಾತಾಡ್ರು. ಗೊತ್ತು, ಎಲ್ಲರೂ ಗೊತ್ತು. ಪ್ರೊಡ್ಯೂಸರ್ ಚಾನ್ಸ್ ಕೊಟ್ಟಿದ್ದಾರೆ, ಡೈರೆಕ್ಟರ್ ಆಕ್ಟ್ ಮಾಡಿಸಿದಾರೆ ಅಂತ. ಅದನ್ನ ಹೇಳಿ ಬೋರ್ ಓಡಿಸ್ಬೇಡಿ, ಬೇರೆ ಮಾತಾಡಿ. ನಾನು ಚೇತನ್ ರಾಜ್ ಅಂತ, ತುಮಕೂರವನು. ಈ ಸಿನಿಮಾ ಸತ್ಯಂ ಶಿವಮ್ ಅಂತ ನಾನೊಂದು ಒಳ್ಳೆ ರೋಲ್ ಕೊಟ್ಟು ನಮ್ಮ ಕೈಲಿ ಎಷ್ಟು ಚೆನ್ನಾಗಿ ಮಾಡ್ಸೋಕ್ಕಾಗುತ್ತೋ ಅಷ್ಟು ಚೆನ್ನಾಗಿ ಮಾಡಿಸಿದ್ದಾರೆ. ಮತ್ತೆ ನಾವು ಅಷ್ಟೇ ಎಷ್ಟು ಕಷ್ಟಪಟ್ಟು ಫೈಟ್ಸ್ ಎಲ್ಲ ಮಾಡಿದೀವಿ ಅಂತಂದ್ರೆ ಅದು ಅವತ್ತಿನ ಫೈಟ್ ಆಗಿದ್ದ ನೈಟು ನಮ್ಮ ನೋವು ಅವತ್ತು ನಮಗೆ ಗೊತ್ತಿದೆ. ಎಲ್ಲ ಒಂದೇ ರೂಮಲ್ಲಿ ಇದ್ದು ಒಬ್ರಿಗೊಬ್ರು ಎಷ್ಟು ಸಪೋರ್ಟ್ ಮಾಡ್ಕೊಂಡು ಒಬ್ರಿಗೊಬ್ರು ಆ ನೋವನ್ನ ಎಷ್ಟು ಕಮ್ಮಿ ಮಾಡ್ಕೊಂಡಿದೀವಿ ಅಂತ ನಮ್ 4 ಜನಕ್ಕೆ ಬಿಟ್ರೆ ಯಾರಿಗೂ ಗೊತ್ತಿಲ್ಲ. ಏನಕ್ಕಂದ್ರೆ ಫಸ್ಟ್ ಟೈಮ್ ಫೈಟ್ ಮಾಡಿದ್ವಿ, ಫಸ್ಟ್ ಟೈಮು ಸ್ಟೆಂಟ್ ಮಾಡಕ್ ಹೋಗಿದ್ವಿ. ಹಂಗಾಗಿ ತುಂಬಾ ನಮ್ಗೆ ಅವತ್ತು ರಿಸ್ಕ್ ಆಯ್ತು. ರಿಸ್ಕ್ ಆದ್ರೂ ಪರವಾಗಿಲ್ಲ, ಈ ಸ್ಕ್ರೀನ್ ಮೇಲೆ ನೋಡೋದಾಗ ಗೊತ್ತಾಯ್ತು ಆ ರಿಸ್ಕು, ಆ ಕಷ್ಟ, ಆ ನೋವು ಎಲ್ಲ ಫುಲ್ ಒಂಥರ ಖುಷಿ ಆದಂಗೆ ಆಗುತ್ತೆ. ಮತ್ತೆ ಡೈರೆಕ್ಷನ್ ಬಂದ್ಬಿಟ್ಟು ನಮ್ಮ ಯತಿರಾಜ್ ಸರ್, ನಾನು ಅವ್ರ ಸ್ಟೂಡೆಂಟು ಕೂಡ. ಅವ್ರು ಕಲ್ಸಿರೋ ಅಂತ ವಿದ್ಯೆನೇ ನಾನು ಇವತ್ತು ಇಲ್ಲಿದ್ದೀನಿ. ನಾನು ಇಲ್ಲಿದ್ದೀನಿ ಅಂದ್ರೆ ಅವರೇ ಕೂಡ ಕಾರಣ ಆಗ್ತಾರೆ ಎಲ್ಲದಕ್ಕೂ. ನಮ್ಮ ಪ್ರೊಡ್ಯೂಸರ್ ಸರ್ ತುಂಬಾ ಸಪೋರ್ಟ್ ಮಾಡಿ ನಮ್ 4 ಜನ ಹುಡುಗರಿಗೆ ಏನ್ ಬೇಕೋ ಅದನ್ನೆಲ್ಲ ತಂದ್ಕೊಟ್ಟು, ಮತ್ತೆ ನಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊಂಡು, ಮನೆ ಹುಡುಗರ ತರ ನೋಡ್ಕೊಂಡು ಸಿನಿಮಾ ಮುಗಿಸ್ಕೊಟ್ಟಿದ್ದಾರೆ. ಮತ್ತೆ ನಮ್ಮ ಮಂಜು ಮಾಸ್ಟರ್ ಆಗ್ಲಿ, ನಮ್ ಕೋ ಡೈರೆಕ್ಟರ್ ಅರುಣ್ ಸರ್ ಆಗ್ಲಿ ತುಂಬಾ ಸಪೋರ್ಟಿವ್ ಮಾಡಿ, ಹಿಂಗ್ ಮಾಡಿ ಈ ತರ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ ಅಂತ ಎಲ್ಲರೂ ಗೈಡ್ ಮಾಡಿರೋ ಉದ್ದೇಶಕ್ಕೋಸ್ಕರ ಈ ಸಿನಿಮಾ ಬಂದು ನಾವು ಮಾಡಿದೀವಿ ಅಂತ ಹೇಳಕ್ಕಾಗತ್ತೆ. ಇವ್ರು ಇಲ್ದಲೆ ನಾವೇನು ಮಾಡಕ್ ಆಗ್ತಿರ್ಲಿಲ್ಲ ಅಂತ ಹೇಳ್ತಾ ಎಲ್ರಿಗೂ, ನಮ್ಮ ಟೀಮ್ ಅವ್ರಿಗೆ ಎಲ್ರಿಗೂ ತುಂಬಾ ಥ್ಯಾಂಕ್ಸ್ ಹೇಳ್ತಾ ನಾನು ಮತ್ತೆ ಮುಗಿಸ್ತೀನಿ. ಜೈ ಶ್ರೀರಾಮ್, ಜೈ ಅಂತ ಸಿನಿಮಾಲಿ ಸಣ್ಣ ವರ್ಕ್ ಮಾಡಿದ್ದೀನಿ. ಸರ್ ಹೇಳ್ಕೊಟ್ರು, ಸ್ವಲ್ಪ ಅದರಿಂದ ಸುಮಾರು ವಿಷಯಗಳು ಕಲ್ತಿದ್ದೀನಿ. ಎಲ್ಲ ಟೀಮ್ ಸೇರಿ ಒಂದು ಹಾರ್ಡ್ ವರ್ಕ್ ಆಗಿದೆ. ಅದನ್ನ ಹೇಳಿದ್ರೆ ಗೊತ್ತಾಗಲ್ಲ, ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಪ್ಲೀಸ್ ಎಂಕರೇಜ್ ಮಾಡಿ, ಒಂದಷ್ಟು ಜನ ನೋಡೋ ಥರ ರೀಚ್ ಆಗೋ ಹಾಗೆ ಮಾಡಿ. ಸೊ ಇಡೀ ಟೀಮ್ಗೆ ಆಲ್ ದ ಬೆಸ್ಟ್ ಹೇಳ್ತೀನಿ. ಎಲ್ರಿಗೂ ನಮಸ್ಕಾರ. ನಮ್ಮ ಯತಿರಾಜ್ ಸರ್ ಅವರು ಒಂದು ಮಾತು ಹೇಳಿದ್ರು. ನನ್ನ ಹೆಸರು ಇತಿಹಾಸ್ ಅಂತ, ನಾನು ತುಮಕೂರಿಂದ ಬಂದಿರೋದು. ನಮ್ಮ ಯತಿರಾಜ್ ಸರ್, ನಮ್ಮ ನಿರ್ದೇಶಕರು ಒಂದು ಮಾತು ಹೇಳಿದ್ರು, ಕೊಟ್ಟಿರೋ ಒಂದು ಬಜೆಟ್ ಅಲ್ಲಿ ನಾವು ಅದ್ಭುತವಾಗಿ ಮಾಡಿದೀವಿ ಅಂತ. ನಿಜವಾಗ್ಲೂ ಆ ಶೂಟಿಂಗ್ ಸ್ಪಾಟ್ ನಲ್ಲಿ ನಮ್ಗೆ ಹಾಗೆ ಅನಿಸ್ತು. ಈ ಒಂದು ಏನು ಇರೋ ಬಜೆಟ್ ಅಲ್ಲಿ ಈ ತರನು ಮಾಡಬಹುದಾ, ನಾವು ಈ ತರನು ಮಾಡಬಹುದಾ, ನಾವು ಹುಡುಗರು ಹೊಸಬ್ರು ಬೇಸಿಕಲಿ. ಸೊ ನಮ್ಮೊಳಗೆ ಈ ತರ ಪ್ರತಿಭೆ ಇತ್ತ ಅಂತ ತೋರಿಸ್ಕೊಟ್ರು. ಧನ್ಯವಾದಗಳು ಸರ್. ಹಾಗೂ ನಮ್ಮ ಹೀರೋ ಸಾರು, ಬುಲೆಟ್ ರಾಜು ಸಾರು ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ, ಸ್ಕ್ರೀನ್ ಮೇಲೆ ತುಂಬಾ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು. ಇದೇ ಫೆಬ್ರವರಿ 2ನೇ ತಾರೀಕು ರಿಲೀಸ್ ಆಗ್ತದೆ. ಆ್ಯಂಡ್ ಖುಷಿ ವಿಚಾರ ಏನಂದರೆ, ಪ್ರೊಡ್ಯೂಸರ್ದು ಇದು 2ನೇ ಸಿನಿಮಾ. ಮೊದಲನೇ ಸಿನಿಮಾ ಅವ್ರಿಗೆ ಅಷ್ಟೊಂದು ಕಲೆಕ್ಷನ್ ಇರಲಿಲ್ಲ ಅಂತ ಹೇಳ್ತಿದ್ರು ಪಾಪ. ಸೊ ನಾವೆಲ್ಲ ವರ್ಕ್ ಮಾಡಿದ್ದೆ ಅವ್ರಿಗೋಸ್ಕರ. ಯಾಕಂದರೆ ಪ್ರೊಡ್ಯೂಸರು ಒಂದು ನಿರ್ಮಾಪಕರು ಬಂದಾಗ ಅವರಿಂದ ಒಂದು 10 ಮನೆ ನಡೆಯುತ್ತೆ. ಸೊ ಅವರಿಂದ ಉದ್ಧಾರ ಆಗಲಿ ಅನ್ನೋದೇ ನಮ್ಮ ಒಂದು ಒಪಿನಿಯನ್. ಯಾಕಂದರೆ ಇನ್ನೊಂದು 10 ಜನಕ್ಕೆ ಕೆಲಸ ಸಿಗುತ್ತೆ ಅನ್ನೋದೊಂದು. ಸೊ ಒಳ್ಳೇದಾಗಲಿ ಪ್ರೊಡ್ಯೂಸರ್ಗೆ, ಗುಡ್ ಲಕ್ ಫಾರ್ ಹೆಮ್. ಆ್ಯಂಡ್ ಕನ್ನಡ ಸಿನಿಮಾ ನೋಡಿ, ಆ್ಯಂಡ್ ಕನ್ನಡ ಸಿನಿಮಾ ಪ್ರೊಡ್ಯೂಸರ್ಗಳಿಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಹಾಗೆ ನಾಗೇಶ್ವರ್ ಸರ್ ಕೂಡ ಥ್ಯಾಂಕ್ಸ್ ಹೇಳಬೇಕು ನಾನು, DOP ಸರ್ಗೆ. ತುಂಬ ಚೆನ್ನಾಗಿ ಅದ್ಭುತವಾಗಿ ತೋರಿಸಿದ್ದಾರೆ. ನಾನು ಅವಾಗ ಮರ್ತೋಗ್ಬಿಡ್ತೀನಿ, ಸಾರಿ ಸರ್, ಬಿಕಾಸ್ ನೀವು ತುಂಬ ದೂರ ಇರ್ತೀರಾ. ಎನಿವೇಸ್, ಐ ಆಮ್ ರಿಯಲಿ ಹ್ಯಾಪಿ ನಾಗೇಶ್ ಸರ್ ಜೊತೆನೂ ಇದು 2ನೇ ಸಿನಿಮಾ ವರ್ಕ್ ಮಾಡ್ತಾ ಇರೋದು. ಐ ಆಮ್ ರಿಯಲಿ ಗ್ಲಾಡ್ ದಟ್. ಥ್ಯಾಂಕ್ ಯು. ಎಲ್ಲ ತುಂಬ ಇಂಪಾರ್ಟೆಂಟ್ ಅಂದರೆ ನಿಮ್ಮ ಸಪೋರ್ಟು, ಪಬ್ಲಿಸಿಟಿ, ನಿಮ್ದೇನಿದೆ ನಿಮ್ಮ ಕಡೆಯಿಂದ ನಮಗೆ ಬ್ಲೆಸ್ಸಿಂಗ್ ಸಿಕ್ಕಿದ್ರೆ ಒಳ್ಳೇದಾಗುತ್ತೆ. ತುಂಬ ಅಂದರೆ ಕಷ್ಟ ಬೀಳೋದು ಅನ್ನೋಕ್ಕಿಂತ ಹೆಚ್ಚಾಗಿ ಖುಷಿಯಾಗಿ ಕಿತ್ತಾಡ್ಕೊಂಡು ಜಗಳ ಆಡ್ಕೊಂಡು ಏನೇನೋ ಒಂಥರ ಸಿನಿಮಾ ಮಾಡಿರೋದು. ಇದು ಒಂದೇ ಶೆಡ್ಯೂಲಲ್ಲಿ ಸಿನಿಮಾ ಮುಗಿಸಿದ್ದೀವಿ. ತುಂಬ ಖುಷಿಯಾಗುತ್ತೆ. ನಿಮ್ಮ ಆಶೀರ್ವಾದ ಇರಬೇಕು. ಥ್ಯಾಂಕ್ ಯು. ಸತ್ಯಂ ಶಿವಮ್ ಹೆಸರಲ್ಲೇ ಒಂದು ದಮ್ಮಿದೆ, ತುಂಬ ಚೆನ್ನಾಗಿದೆ. ಬುಲೆಟ್ ಪ್ರಕಾಶ್ ನಂತರ ಬುಲೆಟ್ ರಾಜು ಅನ್ನೋದು ಒಂದು ಹೆಸರು ಹೀಗೆ ಕ್ಯಾರಿ ಆಗಲಿ. ಯಾಕಂದರೆ ಚಿತ್ರರಂಗಕ್ಕೆ ಬುಲೆಟ್ ಅನ್ನೋದು ಏನೋ ಒಂದು ಸಂಬಂಧ ಇರ್ತದೆ. ಬುಲೆಟ್ ಪ್ರಕಾಶ್ ಆದಮೇಲೆ ಬುಲೆಟ್ ರಾಜು ಅನ್ನೋದು ಹಿಂಗೆ ಮುಂದೆ ಹೋಗಲಿ. ಜೊತೆಗೆ ವಿ ಮನೋಹರ್ ಸರ್ ತುಂಬ ಅದ್ಭುತವಾಗಿ
100 ಕಾಮನ ಬಿಲ್ಲು 106 ಕಾಮನ ಬಿಲ್ಲು ಅನ್ನೋದೊಂದು ಒಳ್ಳೆ ಗಾನದಲ್ಲಿ ಒಳ್ಳೆ ಟ್ಯೂನ್ನಲ್ಲಿ ತುಂಬ ಅದ್ಭುತವಾಗಿ ತುಂಬ ಚೆನ್ನಾಗಿ ಹಾಡು ಬಂದಿದೆ. ಈ ಹಾಡು ಆಲ್ರೆಡಿ ಮೋರ್ ದೆನ್ ಎ ಲ್ಯಾಕ್ 1 ಲಕ್ಷ ಅಧಿಕವಾಗಿ ಜನ ನೋಡಿದ್ದಾರೆ. ತುಂಬ ಕ್ರಾಸ್ ಆಗಿದೆ, ತುಂಬ ಚೆನ್ನಾಗಿ ಹೋಗ್ತಿದೆ. ಯಾಕಂದರೆ ಹಳೆ ಟ್ಯೂನ್ನಲ್ಲಿ ಹೊಸದಾಗಿ ಹೊಸ ಎಲ್ರಿಗೂ ಇಷ್ಟ ಆಗೋ ಥರ ಹಾಡನ್ನ ಮಾಡಿದ್ದಾರೆ. ದಯಮಾಡಿ ಸಿರಿ ಮ್ಯೂಸಿಕ್ನಲ್ಲಿದೆ. ಜೊತೆಗೆ ಈ ಸಿನಿಮಾ ಏನು ಬರುತ್ತೆ 2ನೇ ತಾರೀಕು ಎಲ್ರಿಗೂ ತಲುಪಿಸುವಂಥ ಜವಾಬ್ದಾರಿ ನಿಮ್ಮೆಲ್ಲರದಾಗಿರ್ತದೆ. ಸೊ ಹಾಗಾಗಿ ನಾವು ಈ ಸಿನಿಮಾಗೆ ಪ್ರೋತ್ಸಾಹ ಮಾಡೋಣ. ನಿಮ್ಮೆಲ್ಲರೂ ಸಹಕಾರ ಹೀಗೆ ಇರಲಿ. ಜೊತೆಗೆ ನಮ್ಮ ನಾಗೇಶ್ ಅವರನ್ನು ಇದು ತುಂಬ ಅದ್ಭುತವಾಗಿ ಕ್ಯಾಮ್ರಾ ವರ್ಕ್ ಮಾಡ್ತಾರೆ. ಯಾಕಂದರೆ ಒಂದೊಂದು ಫ್ರೇಮ್ನಲ್ಲೂ ನೋಡಿದ್ರು ಅದ್ಭುತವಾಗಿ ಕಾಣಿಸ್ತಾರೆ. ಹೇಗೋ ಹಾಗೆ ಶೂಟ್ ಮಾಡ್ಬೋದಿತ್ತು, ಹೇಗಂದ್ರೆ ಹಾಗೆ ಅದು ಮಾಡಲಿಲ್ಲ. ತುಂಬ ಅದ್ಭುತವಾಗಿ ಒಂದು ಫ್ರೇಮ್ ಹೀಗಿಟ್ರೆ ಇಷ್ಟು ಚೆನ್ನಾಗಿ ಕಾಣಿಸ್ತಾರೆ. ಆಮೇಲೆ ಹೀರೋಯಿನ್ನು ಈ ಆ್ಯಂಗಲಲ್ಲಿ ಇಟ್ಟರೆ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಆ ಡೈರೆಕ್ಟ್ರು ಮಾತು ಏನು ನಮ್ಮ ಯತಿ ತುಂಬ ಅದ್ಭುತವಾಗಿ ಡೈರೆಕ್ಷನ್ ಮಾಡಿದ್ದಾರೆ. ಎಲ್ಲರೂ ಸಪೋರ್ಟ್ ಮಾಡೋಣ, ಚೆನ್ನಾಗಿರಲಿ. ಕನ್ನಡ ಚಿತ್ರರಂಗದಲ್ಲಿ ಇನ್ನೊಬ್ಬ ಬುಲೆಟ್ ಪ್ರಕಾಶ್ ನಂತರ ಬುಲೆಟ್ ರಾಜನ್ ನೋಡೋಣ. ಧನ್ಯವಾದಗಳು ಸರ್. ನಿಮಗೆ ನಿಮ್ಮಿಂದ ಇನ್ನು 106 ಸಿನಿಮಾ ಬರಲಿ, ಒಳ್ಳೇದಾಗಲಿ ಎಲ್ಲರಿಗೂ. ಥ್ಯಾಂಕ್ ಯು, ಧನ್ಯವಾದಗಳು. ಮಾಡ್ತಾರೆ, ನಾನು ಹೋಗ್ತೀನಿ ಸಿನಿಮಾ ಮಾಡೋಣ ಅಂತ ಹೇಳ್ತಾರೆ. ಆಯಿತು ಅಂತ ಹೇಳ್ತೀನಿ. ಯಾರು ಮೇನ್ ಲೀಡ್ ರೋಲರ್ ಯಾರು ಅಂತ ಕೇಳಿದಾಗ ಫೋಟೋ ತೋರಿಸ್ತಾರೆ ಬುಲೆಟ್ ರಾಜು ಅಂತ. ಇವ್ರಿಗೆ ನಾವು ಸಿನಿಮಾ ಮಾಡಬೇಕಂತ ಕೇಳ್ತೀನಿ. ಇಲ್ಲ ಫಸ್ಟ್ ಕತೆ ಕೇಳಿ ಆಮೇಲೆ ನೋಡಿ ಅಂತ. ಸೊ ಕತೆ ಹೇಳ್ತಾರೆ. ಅವಾಗ ನಾನು ಕನ್ಫರ್ಮ್ ಆಗಿ ಒಪ್ಕೊಳ್ಬೇಕಾಗುತ್ತೆ. ಯಾಕಂದರೆ ಕತೆ ಮತ್ತು ಆ ಪಾತ್ರಕ್ಕೆ ತಕ್ಕ ಹಾಗೆ ಅವ್ರನ್ನ ಇದು ಮಾಡಿರ್ತಾರೆ, ಬ್ಲೆಂಡ್ ಆಗಿರುತ್ತೆ. ಜೊತೆಗೆ ಈ ಸಿನಿಮಾದಲ್ಲಿ ಪ್ರತಿಯೊಂದು ಪಾತ್ರನೂ ಚಿಕ್ಕದಾಗ್ಬೋದು ದೊಡ್ಡದಾಗ್ಬೋದು ಪ್ರತಿ ಪಾತ್ರನೂ ಕೂಡ ಒಳ್ಳೆ ಆರ್ಟಿಸ್ಟ್ಗಳನ್ನು ಅಂದರೆ ಈಗ ನೀವು ಸಿನಿಮಾ ನೋಡಿದ್ಮೇಲೆ ನಿಮ್ಗೆ ಅನಿಸುತ್ತೆ, ಓಹ್ ಈ ಪಾತ್ರ ಕರೆಕ್ಟ್ ಆಗಿದೆ, ಈ ವ್ಯಕ್ತಿ ಮಾಡಿರೋದು ಸರಿ ಇದೆ ಅಂತ. ಆ ಥರ ಒಂದು ಕ್ಲಿಯರ್ ಕಟ್ ಆಗಿರುತ್ತೆ. ಸೊ ಶ್ರೀರಂಗಪಟ್ಟಣದಲ್ಲಿ ಬಿಸಿಲಿತ್ತು ಆ ಟೈಮಲ್ಲಿ. ಆ ಬಿಸಿಲಲ್ಲಿ ಸುಮಾರು 30 ದಿನಗಳ ಕಾಲ ಶೂಟ್ ಮಾಡಿದ್ವಿ. ಜೊತೆಗೆ ಈ ಸಿನಿಮಾದಲ್ಲಿ ಒಂದು ಜೀಪ್ ಇದೆ. ಆ ಜೀಪ್ ಒಂದು ಕಥೆನೇ ಇದೆ. ಅದು ತುಂಬ ಸಿನಿಮಾ ನೋಡಿದ್ರೆ ಅರ್ಥ ಆಗುತ್ತೆ. ಎಲ್ಲರೂ ಅನುಭವಿಸಿದ್ವಿ, ಟೋಟಲ್ ಟೀಮಲ್ಲಿ ಎಲ್ಲರೂ ಕೂಡ. ನಮ್ಮ ಸಂಜನಾ ನಾಯ್ಡಿಂದ ಹಿಡಿದು ಆ ಜೀಪ್ದು ಒಂದು ಕಥೆನೇ ಚೆನ್ನಾಗಿದೆ. ಸೊ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಸಿನಿಮಾ ಥಿಯೇಟ್ರ್ ಬಂದು ನೋಡಿ. ಧನ್ಯವಾದಗಳು. ನನ್ನ ಹೆಸರು ಸೋನು ಸಾಗರ ಅಂತ. ಸಿನಿಮಾ ನಾನು ನೋಡಿದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ. ನಾವು ಅಂದ್ಕೊಂಡಿದ್ದಕ್ಕಿಂತ ಆ್ಯಕ್ಚುಲಿ ಚೆನ್ನಾಗಿ ಬಂದಿದೆ ಸಿನಿಮಾ. ಇದೇ ಫೆಬ್ರವರಿ 2ನೇ ತಾರೀಕು ರಿಲೀಸ್ ಆಗಿದೆ. ಯತಿ ಸರ್ಗೆ ಹಾಗೂ ಬುಲೆಟ್ ರಾಜ್ ಸರ್ಗೆ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ. ತುಂಬ ಜನ ಆರ್ಟಿಸ್ಟ್ಗಳಿದ್ದಾರೆ, ಎಲ್ಲರದ್ದು ಒಳ್ಳೆ ಒಳ್ಳೆ ಪಾತ್ರ ಇದೆ. ಒಂದೊಂದು ಪಾತ್ರ ಏನೋ ಒಂದು ಹೇಳುತ್ತೆ ಸಿನಿಮಾದಲ್ಲಿ. ಎಲ್ಲರಿಗೂ ಅನಿಸುತ್ತೆ, ಓ ಈ ಜಾಗದಲ್ಲಿ ನಾನಿದ್ದೆ, ಅಥವಾ ನಮ್ಮ ರಿಯಲ್ ಲೈಫ್ ಕ್ಯಾರೆಕ್ಟರ್ನ ನಾವು ನೋಡಿದಾಗ ಅನಿಸುತ್ತೆ ಆನ್ ಸ್ಕ್ರೀನಲ್ಲಿ. ಸೊ ಎಲ್ಲ ಪಾತ್ರನೂ ತುಂಬ ಚೆನ್ನಾಗಿದೆ. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಎಲ್ರಿಗೂ ಒಳ್ಳೇದಾಗಲಿ. ನಿಮ್ಮ ಪ್ರೋತ್ಸಾಹ ನಮ್ಮ ಸಿನಿಮಾದ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಯಾರು ಆಲ್ರೆಡಿ ಒನ್ ಮೋರ್